ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ಚೆನ್ನಾಗಿ ನಿದ್ದೆ ಮಾಡಿ ಸಂತೋಷವಾಗಿ ಎದ್ದು ದೇವರನ್ನು ಸ್ತುತಿಸುತ್ತಾ ದಿನ ಪ್ರಾರಂಭಿಸಿದ್ದೀರಾ? ಹೌದು ಪ್ರಿಯರೇ, ಪ್ರತಿದಿನ ಒಂದಲ್ಲ ಒಂದು ಶೋಧನೆ ಶ್ರಮೆ ಬಂದೇ ಬರುತ್ತೆ. ಅದಕ್ಕೆ ನಾವು ಸೋಲುವವರಾಗಿರಬಾರದು, ಜಯಿಸುವವರಾಗಿರಬೇಕು. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯದಿಂದ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಂಡವರಾಗಿ, ಸೈತಾನನನ್ನು ಎದುರಿಸುವವರಾಗಿ, ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಅಮೇನ್. ಹೌದು, ಅಷ್ಟಕ್ಕೂ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದೀರಾ? ಮಾನಸಾಂತರ ಹೊಂದಿದ್ದೀರಾ? ಅದರೊಂದಿಗೆ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಾ? ಸಭೆಗೆ ಹೋಗ್ತಾ ಇದ್ದೀರಾ? ನಿಮ್ಮ ಎಲ್ಲಾ ವಿಧವಾದ ಪಾಪಗಳಿಗೋಸ್ಕರ ಯೇಸು ಶಿಲುಬೆ ಮೇಲೆ ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾರೆಂದು ನಂಬುತ್ತಾ ಇದ್ದೀರಾ? ನಿಮ್ಮ ಹೃದಯ ಭಾರವನ್ನೆಲ್ಲ ದೇವರ ಸನ್ನಿಧಿಯಲ್ಲಿ ಹೊಯ್ದುಕೊಂಡವರಾಗಿ ಮೇಲಿಂದ ಮೇಲೆ ಎದುರಿಸುತ್ತಿರುವ ಪ್ರತಿ ಶೋಧನೆಯನ್ನು ಜಯಿಸುವಂಥವರಾಗಿದ್ದೀರಾ? ಯೇಸು ಕ್ರಿಸ್ತನನ್ನು ನಂಬಿದಂಥವರು ಜಯ ಜೀವಿತ ಜೀವಿಸುತ್ತಾರೆ. ಎಲ್ಲರಂತೆ ನಮಗೂ ಕೂಡ ಹೋರಾಟಗಳಿರ್ತವೆ, ಅನಾರೋಗ್ಯ ಇರ್ತವೆ, ಶ್ರಮೆಗಳಿರ್ತವೆ, ಕೊರತೆಗಳಿರ್ತವೆ, ಕಷ್ಟಗಳಿರ್ತವೆ, ಬಾಧೆಗಳಿರ್ತವೆ, ನಿಂದೆಗಳಿರ್ತವೆ, ಅಪನಿಂದನೆಗಳಿರ್ತವೆ. ಅಬ್ಬೋ, ಇಷ್ಟೆಲ್ಲ ಇರೋದಾದ್ರೆ ಮತ್ತ್ಯಾಕೆ ದೇವರಿಗೆ ನಂಬಬೇಕನ್ನುತ್ತೀರಾ? ಅದರಲ್ಲೇ ಇದೆ ನೋಡಿ ಥ್ರಿಲ್ಲಿಂಗ್. ಥ್ರಿಲ್ಲಿಂಗ್ ಅಂದ್ರೆ ನಿಜವಾದಂತಹ ಉತ್ಸಾಹ. ಓಡುವ ಓಟ ಒಂದು ಪಂದ್ಯದಂತಿರುತ್ತೆ, ಆದರೆ ಅದನ್ನ ಜಯಿಸಿದಾಗ ಎಷ್ಟು ಸಂತೋಷ ಇರುತ್ತೆ ನೋಡಿ. ಜಯಗಳು ಪಡ್ಕೊಳ್ಬೇಕಾದ್ರೆ ಓಡ್ಬೇಕಲ್ಲವೇ? ಪರೀಕ್ಷೆಗಳು ದೊಡ್ಡ ಹೋರಾಟಗಳಂತಿರ್ತವೆ ನಮ್ಮ ಮಕ್ಕಳಿಗೆ, ಆದರೆ ಪರೀಕ್ಷೆಯಲ್ಲಿ ಅವರು ಪಾಸಾದಷ್ಟು ಸಂತೋಷ, ಆ ನಂತರ ಬರುವ ಪ್ರಮೋಷನ್ ಎಷ್ಟು ದೊಡ್ಡದೆಂದು ನೋಡುವಾಗ ಈ ಶ್ರಮೆಗಳೆಲ್ಲ ಕಡಿಮೆಯಾಗಿ ಕಾಣಿಸ್ತಾವಲ್ಲವೇ? ಹಾಗೆಯೇ ನಾವು ಈ ಲೋಕದಲ್ಲಿ ಕ್ರಿಸ್ತನಿಗೋಸ್ಕರ ಯಾವುದಾದ್ರೂ ಹೋರಾಟ ಮಾಡ್ತಿರುವಾಗ, ನಷ್ಟ ಹೋಗುತ್ತಿರುವಾಗ, ಇಲ್ಲವೇ ಸೈತಾನನೊಂದಿಗೆ ಹೋರಾಡುತ್ತಾ ಇರುವಾಗ ಭಯಪಡಬೇಡಿರಿ. ಶೋಧನೆ ಬರುತ್ತಿರುವಾಗಲೇ ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗ ತೋರಿಸುವ ದೇವರು ನಮ್ಮೊಂದಿಗಿದ್ದಾರೆ. ಬೈಬಲ್ನಲ್ಲಿ ಆದಿಕಾಂಡದಿಂದ ಶೋಧಿಸಲ್ಪಡುತ್ತಿರುವ, ಪತನವಾಗಿ ಹೋಗುತ್ತಿರುವ ಭಕ್ತರನ್ನು ಕೂಡ ನಾವು ನೋಡುತ್ತೇವೆ. ಆದರೆ ಅವರು ತಿರುಗಿ ರೆಸ್ಟೋರ್ ಆಗ್ತಾರೆ, ಕ್ಷಮಿಸಲ್ಪಡ್ತಾರೆ, ಬಲ ಹೊಂದಿಕೊಳ್ತಾರೆ, ನೂತನ ಜೀವಿತ ಪ್ರಾರಂಭಿಸ್ತಾರೆ. ಅದು ಅದ್ಭುತ. ಬೈಬಲ್ನಲ್ಲಿ ಗತ ಜೀವಿತ ಹಾಗೂ ನೂತನ ಜೀವಿತ ಎರಡೂ ಇವೆ. ಆದರೆ ಕೆಲವರು ಆ ಗತ ಜೀವಿತವನ್ನೇ ನೋಡಿ ಈ ಬೈಬಲ್ನಲ್ಲಿರುವ ಭಕ್ತರೆಲ್ಲ ಬಿದ್ದು ಹೋದವರೇ, ಹಾಳಾಗಿ ಹೋದವರೇ ಅನ್ನುತ್ತಾರೆ. ಆದರೆ ಅವರು ಹೇಗೆ ಜಯಿಸಿದ್ದಾರೆ, ಹೇಗೆ ಶುದ್ಧೀಕರಿಸಲ್ಪಟ್ಟಿದ್ದಾರೆ, ಹೇಗೆ ಅವರು ಮತ್ತೆ ರೆಸ್ಟೋರ್ ಆಗಿದ್ದಾರೆ, ನೂತನಗೊಂಡಿದ್ದಾರೆ, ಹೇಗೆ ಕರ್ತನು ಕುಗ್ಗಿ ಹೋದವರನ್ನು ಮೇಲೆತ್ತುತ್ತಾರೆ, ಬಿದ್ದವರನ್ನು ಮೇಲೆ ಕೆತ್ತುತ್ತಾರೆ, ಬಲಹೀನರನ್ನು ಹೇಗೆ ಬಲಪಡಿಸುತ್ತಾರೆ, ಸೋತು ಹೋದವರನ್ನು ಹೇಗೆ ಜಯ ಕೊಡ್ತಾರೆಂದು ಗುರುತಿಸುತ್ತಾ ಇಲ್ಲ. ಸೋಲಿಗೆ ಜಯ ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚು ಕಾಣಿಸುವುದಿಲ್ಲ, ನಿಜವೇ. ಆದರೆ ಯೇಸು ಕ್ರಿಸ್ತನ ಶಿಲುಬೆಯ ಯಜ್ಞದ ಮೂಲಕ ಸೋತು ಹೋದಂಥವರೆಲ್ಲರಿಗೆ ಆತನು ತನ್ನ ರಕ್ತದ ಮೂಲಕ ಜಯ ಅನುಗ್ರಹಿಸುತ್ತಿದ್ದಾರೆ. ಯೇಸು ರಕ್ತದಲ್ಲಿ ಜಯ ಅನ್ನುತ್ತೇವಲ್ಲವೇ? ಅದು ಮಂತ್ರದ ಪದ ಅಲ್ಲ, ನಿಜ. ಅದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದಾಗ, ಯೇಸುವಿನ ರಕ್ತ ಪ್ರೋಕ್ಷಿಸಿದಾಗ ದೆವ್ವಗಳು ಓಡಿ ಹೋಗ್ತವೆ, ರೋಗಗಳು ವಾಸಿಯಾಗ್ತವೆ. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು ಎಂಬುದಾಗಿ ದೆವ್ವ ಹಿಡಿದ ಒಬ್ಬ ವ್ಯಕ್ತಿಗೆ ಗದರಿಸಿದಾಗ, ಬಿಟ್ಟು ಹೋಗ್ತೇನೆ ಎಂದು ಗಡಗಡ ನಡುಗುತ್ತಾ ಆ ವ್ಯಕ್ತಿಯನ್ನು ಬಿಟ್ಟು ಹೋಗಿರುವ ಅಂತಹ ವಿಷಯಗಳು ಅನೇಕ ಇವೆ. ಕಣ್ಣಾರೆ ನೋಡ್ತಿದ್ದೇವೆ, ನನ್ನ ಸೇವೆಯಲ್ಲಿ ನೋಡಿದ್ದೇನೆ. ಸೈತಾನನಿಗೆ ಭಯಪಡಬೇಡಿರಿ, ಅವನು ಸೋತು ಹೋದ ಶತ್ರು. ಅವನು ಪ್ರಸ್ತುತವಾಗಿ ಕಾರ್ಯಗತನಾಗಿದ್ದಾನೆ. ಹಿ ಈಸ್ ವೆರಿ ಬ್ಯುಸಿ. ಯಾವ ವಿಷಯದಲ್ಲಿ ಸೈತಾನನು ಬ್ಯುಸಿಯಾಗಿದ್ದಾನೆ? ಒಮ್ಮೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಆಗ ಮಹಾಶಬ್ದವನ್ನು ಪರಲೋಕದಲ್ಲಿ ಕೇಳಿದೆನು. ರಾತ್ರಿ ಹಗಲು ನಮ್ಮ ದೇವರ ಮುಂದೆ ನಮ್ಮ ಸಹೋದರರ ಮೇಲೆ ದೂರು ಹೇಳುವ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಏನಾಗಿದೆ ಅವನ ಕೆಲಸ? ರಾತ್ರಿ ಹಗಲು 24/7 ಅವನ ಕೆಲಸ ಏನೆಂದರೆ ಸಹೋದರರ ಮೇಲೆ, ವಿಶ್ವಾಸಿಗಳ ಮೇಲೆ, ದೇವರ ಮಕ್ಕಳ ಮೇಲೆ ನಿಂದೆ ಹೊರುವಂಥದ್ದು.
ದೂರು ಹೇಳುವಂಥದ್ದು, ಶೋಧಿಸುವಂಥದ್ದು, ಶೋಧನೆಯೊಳಗೆ ಬಿದ್ದಾಗ ದೂಷಿಸುವಂಥದ್ದು. ಬಿದ್ದೋದೆ, ಆಯ್ತು ನಿನ್ನ ಕತೆ ಮುಗ್ದೋಯ್ತು ಎಂದು ಹೀಯಾಳಿಸುವುದು. ನೋಡಿದ್ರಾ? ಇಲ್ಲಿನ ಮಾತು ಅಲ್ಲಿ, ಅಲ್ಲಿನ ಮಾತು ಇಲ್ಲಿ ಹೇಳಿ ಇಬ್ಬರ ನಡುವೆ ವೈರತ್ವವನ್ನುಂಟು ಮಾಡಿ ಏಕ ಮನಸ್ಸಿಲ್ಲದಂತೆ ಏನು ಸಾಧಿಸಲಾರದ ಸ್ಥಿತಿಗೆ ಬೀಳಿಸಿಬಿಡೋದು. ಆತನು ವಿಶ್ವಾಸಿಗಳ ಮಧ್ಯದಲ್ಲಿ ಅನೇಕ ವಿಧವಾದ ತಂತ್ರ ಬಳಸುತ್ತಾನೆ. ಸೈತಾನನ ಕರ್ಮವೋ ಏನೋ ಗೊತ್ತಿಲ್ಲ, ಆದರೆ ದರ್ಶನದಲ್ಲಿ ಒಬ್ಬ ಸೇವಕರಿಗೆ ಕಾಣಿಸಿಕೊಳ್ತಾನೆ. ಅಲ್ಲಿ ಅನೇಕ ಆಯುಧಗಳಿದುವು. ಸೈತಾನನೇ ಏನು ಇವು ಎಂದು ಕೇಳಿದಾಗ, ಇದು ಗರ್ವ ಆಗಿದೆ. ಈ ಆಯುಧವನ್ನು ಬಳಸಿ ನಾನು ಬಹಳಷ್ಟು ಜನರನ್ನು ಬೀಳಿಸಿದ್ದೇನೆ. ಮತ್ತೆ ಇದೇನು? ಇದು ವ್ಯಭಿಚಾರ ಆಗಿದೆ. ಇದನ್ನು ಬಳಸಿ ದಾವೀದನನ್ನು ಬೀಳಿಸಿದ್ದೇನೆ, ಮಹಾಜ್ಞಾನಿಯಾದ ಸೊಲೊಮೋನನನ್ನು ಬೀಳಿಸಿದ್ದೇನೆ, ಬಲಿಷ್ಠನಾದ ಯವನಸ್ಥನಾದ ಸಂಸೋನನನ್ನು ಬೀಳಿಸಿದ್ದೇನೆ ಎಂದು ಸೈತಾನ ಹೇಳಿದನಂತೆ. ಮತ್ತೆ ಇದೇನು? ಇದು ಸುಳ್ಳಾಗಿದೆ. ಅಲ್ಲ ಗೆಳೆಯೋದು, ಇದನ್ನು ಬಳಸಿ ಪೇತ್ರನಂತಹ ಭಕ್ತನನ್ನೇ ಒಂದೇ ಕ್ಷಣ ಬೀಳಿಸಿದ್ದೇನೆ ಅಂದನಂತೆ. ಇನ್ನು ಎಷ್ಟೋ ಜನರನ್ನು, ಅನನೀಯ ಸಫೇರಳೆಂಬ ಆದಿಸಭೆಯ ವಿಶ್ವಾಸಿಗಳನ್ನು ಬೀಳಿಸಿದ್ದೇನೆಂದ. ಅದಾದ ನಂತರ ಮತ್ತೆ ಇದೇನು, ಏನಾಗಿದೆ ಅಂದಾಗ, ಇದು ಹಣದ ಆಸೆಯಾಗಿದೆ, ಇದು ಬಂಗಾರ ಮೇಲಿನ ಆಸೆ, ದುಡ್ಡಿನ ಆಸೆಯಾಗಿದೆ. ಇದರಿಂದ ನಾನು ಆಕಾನನ ಕುಟುಂಬವನ್ನು ನಾಶ ಮಾಡಿದೆನು, ಗೆಹೇಜಿ ಸೇವೆಗೆ ಬಂದ ಗೆಹೇಜಿಯನ್ನು ನಾಶ ಮಾಡಿದೆನು, ಅವನಿಗೆ ಕುಷ್ಠರೋಗಿಯಾಗಿ ಮಾಡಿದೆನೆಂದು ಹೀಗೆ ಸೈತಾನ ಹೇಳ್ತಾ ಹೋದನಂತೆ. ಪ್ರತಿ ಆ ಪಾಪ ಎಂಬ ಆಯುಧವನ್ನು ವಿಶ್ವಾಸಿಗಳ ಮೇಲೆ ಬಳಸಿ ಆ ಸೈತಾನನು ಅವರನ್ನು ಬೀಳಿಸುತ್ತಾ ಇದ್ದನಂತೆ. ಕೊನೆಗೆ ಅಲ್ಲಿ ಕರಗಿ ಹೋಗಿರುವ ಒಂದು ವಸ್ತು ಇತ್ತಂತೆ. ಮತ್ತೆ ಇದೇನು ಅಂದಾಗ, ಇದು ಆ ಬೇರೆ ಎಲ್ಲಾ ಆಯುಧಗಳಿಗೆ ಒಳಗಾಗದವರನ್ನು ಬಳಸುವಂತಹ ಉಪಯುಕ್ತವಾದ ಆಯುಧ ಆಗಿದೆ. ಇದು ಹೆಚ್ಚು ಜನರ ಮೇಲೆ ಬಳಸಿದ್ದಕ್ಕೆ ಇದು ಕರಗಿ ಹೋಗಿದೆ ಅಂದಾಗ, ಏನದು ಎಂದು ಕೇಳಿದ್ರೆ, ಇದು ನಿರುತ್ಸಾಹ, ಡಿಸ್ಕರೇಜ್ಮೆಂಟ್, ಡಿಪ್ರೆಷನ್. ಇದನ್ನು ಬಳಸಿ ನಾನು ಮಹಾ ದೊಡ್ಡ ಪ್ರಾರ್ಥನಾ ವೀರನಾಗಿರುವ ಏಲಿಯನನ್ನೇ ಬೀಳಿಸಿದೆನು. ಹಾಗೆ ಹೇಳ್ತಾ ಹೋಗುತ್ತಾ ಎಷ್ಟೋ ಜನರನ್ನು ನಿರುತ್ಸಾಹ ಎಂಬ ಆಯುಧದಿಂದ ಈ ದಿನವೂ ಸೈತಾನನು ಬೀಳಿಸುತ್ತಾ ಇರೋದಾದ್ರೆ, ನಾವು ಯಾವ ಪಾಪ ಮಾಡಿಲ್ಲ, ಯಾವ ವಿಷಯದಲ್ಲಿ ತಪ್ಪು ಮಾಡಿಲ್ಲ ಅನ್ಬಹುದು, ಎಲ್ಲಾ ವಿಷಯಗಳಲ್ಲಿ ಚೆನ್ನಾಗಿದ್ದೇವೆ ಎಂದು ಹೇಳಬಹುದೇನೋ. ಆದರೆ ಪದೇ ಪದೇ ನಿಮ್ಮ ಹೃದಯದೊಳಗೆ ಆ ನಿರಾಶೆ ಬರುತ್ತೆ, ಆ ಭಯ ಬರುತ್ತೆ, ಆ ಹೇಡಿತನ ಬರುತ್ತೆ. ಹಾಲೆಲೂಯ! ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟರೋ ಈ ಸೈತಾನನ ಸೊಂಟ ಮುರಿಯಿತು. ನಾನಾ ವಿಧವಾದ ಆಯುಧಗಳನ್ನು ಬಳಸಿ ಅನೇಕ ಮನುಷ್ಯರನ್ನು, ಭಕ್ತರನ್ನು, ವಿಶ್ವಾಸಿಗಳನ್ನು ಬೀಳಿಸುತ್ತಾ ಇರುವವನು ದೊಬ್ಬಲ್ಪಟ್ಟನಂತೆ. ರಾತ್ರಿ ಹಗಲು ದೂರು ಹೋರಿಸುತ್ತಿರುವ ಸೈತಾನನು ದೊಬ್ಬಲ್ಪಟ್ಟಿದ್ದಾನೆ. ಅವನು ಬಿದ್ದು ಹೋಗಿದ್ದಾನೆ, ಅವನು ಸೋತು ಹೋಗಿದ್ದಾನೆ. ಈ ದಿನ ಅವನ ಆಯುಧಗಳಲ್ಲಿ ಯಾವುದೂ ನಮ್ಮ ಮೇಲೆ ಕೆಲಸ ಮಾಡಲ್ಲ. ಯಾವಾಗ? ಕ್ರಿಸ್ತನ ರಕ್ತದಿಂದ ನೀವು ಮರೆಮಾಡಿಕೊಂಡಾಗ, ಕ್ರಿಸ್ತನ ರಕ್ತದ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟಾಗ. ಈ ಶರೀರ ನೋಡಿ ಪ್ರಿಯರೇ, ಇಂತಹ ಪಾಪಗಳಿಗಾಗಿ ನಮ್ಮನ್ನು ಪ್ರೇರೇಪಿಸುತ್ತಾ ಇರುತ್ತೆ. ಈ ಶರೀರ ಕಂಟ್ರೋಲಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚಿದರೆ ಪಾಪ ನಿಂತೋಗುತ್ತೋ? ಬಾಯಿ ಮುಚ್ಕೊಂಡ್ರೆ ಪಾಪ ಹೋಗ್ತದೋ? ಕಿವಿಗಳನ್ನು ಮುಚ್ಕೊಂಡ್ರೆ ಪಾಪ ಹೋಗ್ತದೋ? ಕೆಟ್ಟದನ್ನು ನೋಡಬೇಡಿ, ಕೇಳಬೇಡಿ, ಮಾತಾಡಬೇಡಿ ಎಂಬ ಮಾತಿದೆಯಲ್ಲವೇ? ಆದರೆ ಎಷ್ಟರ ಮಟ್ಟಿಗೆ ನಿಮ್ಮ ಹೃದಯದಲ್ಲಿರುವ ಪಾಪದಿಂದ ನಿಮಗೆ ಬಿಡುಗಡೆ ದೊರಕುತ್ತಾ ಇದೆ? ಶರೀರವನ್ನು ಕಂಟ್ರೋಲ್ ಇಟ್ಕೊಳ್ಳುವುದಲ್ಲ, ಬಿಗಿ ಹಿಡಿದಿಟ್ಕೊಳ್ಳುವುದಲ್ಲ, ಆದರೆ ಅದನ್ನು ಕ್ರೂಸಿಫೈ ಮಾಡಬೇಕು, ಅದನ್ನು ಶಿಲುಬೆಗೆ ಹಾಕಬೇಕು, ಅದನ್ನು ಜಜ್ಜಿಕೊಳ್ಳಬೇಕು. ಅದಕ್ಕೆ ಪೌಲನು ಹೇಳಿದಾನಲ್ಲವೇ, ಇತರರು ಗಾಳಿಯಲ್ಲಿ ಗುದ್ದುವಂತೆ ನಾನು ಪ್ರಯತ್ನಿಸ್ತಿಲ್ಲ, ಆದರೆ ಇತರರಿಗೆ ಬೋಧಿಸಿದ ಮೇಲೆ ಎಲ್ಲಿ ನಾನು ಭ್ರಷ್ಟನಾಗುತ್ತೇನೇನೋ ಎಂದು ಯೋಚಿಸಿ ನನ್ನನ್ನು ನಾನೇ ಜಜ್ಜಿಕೊಳ್ತಿದ್ದೇನೆ ಅನ್ನುತ್ತಾನೆ. ನಮ್ಮ ಶರೀರ ಆಸೆಗಳನ್ನು ವಿಸರ್ಜಿಸಿ ಬಿಡಬೇಕೆಂದು ಯೇಸು ಹೇಳಿದ್ದಾರೆ. ಅವುಗಳನ್ನು ಬಿಟ್ಟು ಬಿಡಬೇಕು, ಅವುಗಳನ್ನು ಶಿಲುಬೆ ಬಳಿಗೆ ತರಬೇಕು, ಅವುಗಳನ್ನು ಶಿಲುಬೆಗೆ ಹಾಕಬೇಕಷ್ಟೇ. ಕ್ರಿಸ್ತೇಸುವಿನೊಂದಿಗೆ ಸಂಬಂಧವುಳ್ಳವರು ತಮ್ಮ ಶರೀರ ಇಚ್ಛೆಗಳನ್ನು ಶಿಲುಬೆಗೆ ಹಾಕ್ತಾರೆ, ಲೋಕದಾಸೆಗಳನ್ನು ಶಿಲುಬೆಗೆ ಹಾಕ್ತಾರೆ. ಕ್ರಿಸ್ತನಿಗೋಸ್ಕರವೇ ಜೀವಿಸ್ತಾರೆ. ಕ್ರಿಸ್ತನೇ ನಮ್ಮ ಪಾಪ ಶಾಪವನ್ನೆಲ್ಲ ಹೊತ್ತುಕೊಂಡು ಶಿಲುಬೆ ಹತ್ತಿದ್ದಾರೆ. ಆತನು ಶಿಲುಬೆಗೆ ಹಾಕಲ್ಪಟ್ಟನು ನಮ್ಮನ್ನು ಬಂಧನದಿಂದ ಬಿಡಿಸುವುದಕ್ಕಾಗಿ. ಅದಕ್ಕಾಗಿಯೇ ಈ ದಿನ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಪಾಪದ ಪ್ರಭಾವ ಬೀರುವುದಿಲ್ಲ, ಮರಣ ಅಧಿಕಾರ ಚಲಾಯಿಸುವುದಿಲ್ಲ. ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ ಹೇಳಿರಿ. 3 ವಿಷಯಗಳನ್ನು ಹೇಳಿದೇನಲ್ಲವೇ? ಪಾಪ ನಮ್ಮ ಮೇಲೆ ಅಧಿಕಾರ ಚಲಾಯಿಸಲ್ಲ, ಮಾತ್ರವಲ್ಲ ಸೈತಾನನಿಗೆ ಅಧಿಕಾರವಿಲ್ಲ.
ನಮ್ಮ ಜೀವಿತದ ಮೇಲೆ ಲೋಕದ ಆಕರ್ಷಣೆ ಇನ್ನೂ ಇಲ್ಲ. ಅದಕ್ಕಾಗಿಯೇ ದೇವರ ವಾಕ್ಯ ಹೇಳ್ತದೆ, ಈಗ ಅಧಿಕಾರವು ಆತನದಾಯಿತು. ಈಗ ರಕ್ಷಣೆಯು, ಶಕ್ತಿಯು, ರಾಜ್ಯವು ದೇವರದಾಯಿತು. ಈಗ ಅಧಿಕಾರವು ಆತನದೇ, ಕ್ರಿಸ್ತನದೇ ಆಯಿತು. ಎಲ್ಲವೂ ಕ್ರಿಸ್ತನ ಅಧಿಕಾರಕ್ಕೆ ಬಂತು. ಹಾಗಾಗಿ ಅವರು ಯಜ್ಞದ ಕುರಿಯ ರಕ್ತದಿಂದಲೂ ತಾವು ಕೊಟ್ಟಿರುವ ಸಾಕ್ಷಿಯಿಂದಲೂ ಅವನನ್ನು ಜಯಿಸಿದವರಾಗಿದ್ದಾರೆ. ಯಜ್ಞದ ಕುರಿಯ ರಕ್ತದಿಂದ ಈ ದಿನ ನಾವು ಸೈತಾನನನ್ನು ಎದುರಿಸುವವರಾಗಿದ್ದೇವೆ. ಯೇಸು ರಕ್ತದಲ್ಲಿ ಜಯ ಇದೆ. ಸೈತಾನನೇ ಬಿಟ್ಟೋಗು, ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಯಜ್ಞದ ಕುರಿಮರಿಯ ರಕ್ತದಿಂದ, ನಾವು ಯೇಸು ಕ್ರಿಸ್ತನ ರಕ್ತದಿಂದ ನಾವು ಪಾಪ ನೀಚವಾದ ಸ್ವಭಾವದಿಂದ ಪವಿತ್ರಗೊಳ್ಳಲ್ಪಟ್ಟಿದ್ದೇವೆ. ಅನೇಕ ಸಾರಿ ಗತದಲ್ಲಿ ನಾವು ಮಾಡಿರುವ ತಪ್ಪುಗಳನ್ನು ತಂದು ನಮಗೆ ತೋರಿಸುವ ಪ್ರಯತ್ನ ಮಾಡುತ್ತಾನೆ. ಅದಕ್ಕೆ ಬಹಳಷ್ಟು ಜನ ಗಾಬರಿಗೊಳ್ಳುತ್ತಾ ಇರ್ತಾರೆ. ಆದರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆದು ಹಾಕಲ್ಪಟ್ಟಿರುವ, ಅಳಿಸಿ ಹಾಕಲ್ಪಟ್ಟಿರುವ ಆ ಪಾಪ ದೋಷ ಇನ್ನು ನಮ್ಮ ಮೇಲೆ ಇಲ್ಲ ಎಂದು ನಾವು ನಂಬಬೇಕು. ಮಾರ್ಟಿನ್ ಲೂಥರ್ ಬೈಬಲ್ ಓದುತ್ತಾ ಇರುವಾಗ ಸೈತಾನನು ಒಂದು ದೊಡ್ಡ ಲಿಸ್ಟನ್ನು ತಂದು, ನೀನೇನು ದೊಡ್ಡ ಭಕ್ತ ಅಂದ್ಕೊಳ್ತಾ ಇದೀಯಾ, ಒಂದು ಕಾಲದಲ್ಲಿ ಹೇಗೆ ಜೀವಿಸಿದೆ ನೋಡು ಎಂದು ಹೇಳಿ ಅವರು ಚಿಕ್ಕಂದಿನಲ್ಲಿ ಮಾಡಿರುವ ತಪ್ಪುಗಳನ್ನೆಲ್ಲ ತೋರಿಸ್ತಾ ಇರುವಾಗ ಕ್ಷಣ ಮಾತ್ರಕ್ಕೆ ಗಾಬರಿಗೊಂಡ ಆ ದೈವ ಸೇವಕನು ತನ್ನ ಎದುರುಗಡೆ ಇರುವ ಕೆಂಪು ಇಂಕಿನ ಬಾಟಲನ್ನು, ಅಂದರೆ ಆ ಕೆಂಪು ಇಂಕನ್ನು ಆ ಸೈತಾನನು ತಂದಿರುವ ಆ ಚಾಟ್ ಮೇಲೆ ಎಸೆದು, ಯೇಸು ಕ್ರಿಸ್ತನ ರಕ್ತದಲ್ಲಿ ಇವೆಲ್ಲ ಕ್ಷಮಿಸಲ್ಪಟ್ಟದಾಗಿವೆ, ಹೋಗು ಅಂದ ಕೂಡಲೇ ಲಿಸ್ಟೂ ಇರಲಿಲ್ಲ, ದೂರು ಹೇಳುವ ಸೈತಾನನೂ ಇರಲಿಲ್ಲ. ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಜಯವಿದೆ. ಭಯ ಆಗ್ತಿದೆಯಾ ಯೇಸು ರಕ್ತಕ್ಕೆ ಜಯ ಅಂತ ಹೇಳಿ? ಸ್ವಸ್ಥತೆ ಬೇಕಾಗಿದೆಯಾ? ಯೇಸು ತನ್ನ ರಕ್ತದಿಂದ ಪ್ರೋಕ್ಷಿಸುವ ಹಾಗೆ ಆತನಿಗೆ ಮೊರೆ ಇಡಿರಿ. ದುರಾತ್ಮಗಳಿಂದ ಬಿಡುಗಡೆ ಬೇಕಾಗಿದೆಯಾ? ಯೇಸುವಿನ ನಾಮದಲ್ಲಿ ಸೈತಾನನನ್ನು ಗದರಿಸಿರಿ. ಯೇಸು ಕ್ರಿಸ್ತನ ಮಕ್ಕಳು ಇನ್ನೆಂದಿಗೂ ಸೋತು ಹೋಗುವಂಥವರಲ್ಲ. ಯೇಸು ಕ್ರಿಸ್ತನ ರಕ್ತದಲ್ಲಿ ಜಯ ಇದೆ. ಯೇಸುವಿನ ನಾಮದಲ್ಲಿ ಜಯ ಇದೆ. ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮ ಆತನ ನಾಮಾಗಿದೆ. ಸರ್ವಾಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳಿರುವ ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟವರಿಗೆ ಯಾವ ಭಯ ಇಲ್ಲ. ವಾಕ್ಯ ಏನು ಹೇಳ್ತದೆ? ಯಜ್ಞದ ಕುರಿಯ ರಕ್ತದಿಂದಲೂ ಅವರು ತಮ್ಮ ಬಾಯಿಯ ಮಾತಿನ ಸಾಕ್ಷಿಯಿಂದಲೂ ಅವನನ್ನು ಜಯಿಸುತ್ತಿದ್ದಾರೆ. ಯಜ್ಞದ ಕುರಿಯ ರಕ್ತದಲ್ಲಿ ತೊಳೆಯಲ್ಪಟ್ಟವರು ಅವರು ತಮ್ಮ ಬಾಯಿಂದ ಕೊಡುವ ಸಾಕ್ಷಿಯಿಂದ ಜಯಿಸುತ್ತಿದ್ದಾರೆ. ನಿಮಗೆ ಸಾಕ್ಷಿ ಇದೆಯಾ? ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬ ಸಾಕ್ಷಿ ಇದೆಯಾ? ಯೇಸು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ ಎಂಬ ಖಚಿತತೆ ಇದೆಯಾ? ಎಷ್ಟೋ ಜನರಿಗೆ ರಕ್ಷಿಸಲ್ಪಟ್ಟಿದ್ದೀರಾ ಅಂತ ಕೇಳಿದ್ರೆ ಏನೋ ಅನ್ನುತ್ತಾರೆ. ನೋ. ಊಟ ಮಾಡಿದೀರಾ ಅಂತ ಕೇಳಿದ್ರೆ ಏನೋ ಅನ್ನುತ್ತೀರೋ? ಊಟ ಮಾಡಿದ್ದೇವೆ ಅನ್ನುತ್ತೀರಿ, ಇಲ್ಲವೇ ಇಲ್ಲ ಅಂತೀರಿ. ಅದು ಹೇಗೆ ಗೊತ್ತಾಗ್ತದೆ? ನಿಮಗೆ ಗೊತ್ತಾಗ್ತದೆ ಹಸಿವೆ ಆಗಿದೆಯೋ ಇಲ್ಲವೇ ತೃಪ್ತರಾಗಿದ್ದೀರೋ ಎಂದು ಗೊತ್ತಾಗುತ್ತೆ. ಹಾಗೆ ಪಾಪ ಭಾರದಿಂದ ನಾವು ಬಿಡುಗಡೆ ಹೊಂದಿದ್ದೇವೋ ಅಥವಾ ಪಾಪದ ಹೊರೆ ಇನ್ನೂ ಹೊರುತ್ತಾ ಇದ್ದೇವೋ ಎಂದು ನಿಮಗೆ ಅದರ ತಿಳುವಳಿಕೆ ಇರಬೇಕು. ಅದು ನಾವು ಕರ್ತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥಿಸುವಾಗ ನಮ್ಮ ನಿಜ ಸ್ಥಿತಿ, ಹೃದಯ ಸ್ಥಿತಿಯನ್ನು ಯೇಸು ಬಯಲ್ಪಡಿಸುತ್ತಾರೆ. ಸಾಕ್ಷಿ ಹೇಳಬೇಕು. ನಿಮ್ಮ ದೀಪವನ್ನು ಮಂಚದ ಕೆಳಗಿಡಬೇಡಿರಿ, ತಟ್ಟೆಯ ಕೆಳಗಿಡಬೇಡಿರಿ, ದೀಪ ಸ್ತಂಭದ ಮೇಲಿಡಿರಿ. ನಾವು ಸಾಕ್ಷಿ ಹೇಳುತ್ತಾ ಇರುವಾಗ ಸೈತಾನನನ್ನು ಎದುರಿಸುತ್ತಿರ್ತೇವೆ. ನಮ್ಮನ್ನು ಕ್ಷಮಿಸುವ ಯೇಸು ಇದ್ದಾರೆ. ನಮ್ಮ ಸುತ್ತಲೂ ಇರುವ ಜನರನ್ನು, ಅವಿಶ್ವಾಸಿಗಳನ್ನು ಆ ಸಾಕ್ಷಿ ಹೇಳುವುದರ ಮೂಲಕ ಅವರಿಗೆ ಸಾಕ್ಷಿಗಳಾಗಿ ಮಾರ್ಪಡ್ತೇವೆ. ಈ ಲೋಕದಲ್ಲಿರುವ ಯೇಸುವಿನ ಮಕ್ಕಳಿಗೆ 2 ಮುಖ್ಯವಾದ ಕೆಲಸಗಳಿವೆ. ಮೇಲಿಂದ ಮೇಲೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡ್ತಿರಬೇಕು. ತೊಳೆಯಲ್ಪಟ್ಟಂತಹ ಅನುಭವವನ್ನು, ಜಯ ಹೊಂದಿರುವಂತಹ ಸಾಕ್ಷಿಯನ್ನು ನಮ್ಮ ಸುತ್ತಲೂ ಇರುವವರಿಗೆ ಹೇಳುತ್ತಾ ಇರಬೇಕು. ನಮ್ಮ ಕರ್ತನಿಗೆ ಸ್ತೋತ್ರ ಬಲಿಯನ್ನು ಅರ್ಪಿಸುತ್ತಿರಬೇಕು. ಮರಣ ಬಂದರೂ ಪರವಾಗಿಲ್ಲ, ಮರಣದವರೆಗೂ ಅವರು ತಮ್ಮ ಪ್ರಾಣವನ್ನು ಪ್ರೀತಿಸಲಿಲ್ಲ. ಅಂದರೆ ಮರಣಕ್ಕೆ ಭಯಪಟ್ಟು, ಪ್ರಾಣಕ್ಕೆ ಭಯಪಟ್ಟು, ಪ್ರಾಣವನ್ನೇ ಪ್ರೀತಿಸಿಕೊಂಡು ಸೈತಾನನಿಗೆ ಒಳಗಾಗಲಿಲ್ಲ. ಎಸ್, ಅವನು ನಮಗೇನ್ ಮಾಡ್ತಾನೆ? ಇವಾಗ್ಲೂ ಕೂಡ ಸೈತಾನನು ಮ್ಯಾಕ್ಸಿಮಮ್ ನಮಗೆ ಮಾಡೋದೇನು? ನಮ್ಮ ಶರೀರವನ್ನು ಕೊಲ್ಲಬಹುದೇನೋ, ಆದರೆ ನಮ್ಮ ಆತ್ಮವನ್ನು ಮುಟ್ಟುವುದಿಲ್ಲ. ನಮಗೆ ದೇವರು ಕೊಟ್ಟಿರುವ ಪರಲೋಕ ಭಾಗ್ಯ ಅವನು ನಮ್ಮಿಂದ ಕಸ್ಕೊಳ್ಳೋದಿಲ್ಲ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುತ್ತಾ, ಮೇಲಿಂದ ಮೇಲೆ ನಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳುತ್ತಾ, ಕ್ರಿಸ್ತನ ಸಾಕ್ಷಿಯಾಗಿ ಕ್ರಿಸ್ತನ ಬರೋಣದವರೆಗೂ ನಂಬಿಗಸ್ತರಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತು ಕೇಳುತ್ತಾ ಸೋತು ಹೋದ ಸ್ಥಿತಿಯಲ್ಲಿದ್ದಾರೋ, ಇನ್ನೂ
ಅನೇಕ ವಿಷಯಗಳಲ್ಲಿ ಸೈತಾನನಿಗೆ ಭಯಪಡುವವರಾಗಿದ್ದಾರೋ, ಸೈತಾನ ಉರುಳಿಗೆ ಸಿಕ್ಕಿ ಬಿದ್ದು ಎದ್ದೇಳಲಾರದ ಸ್ಥಿತಿಯಲ್ಲಿದ್ದಾರೋ ಅಂಥವರನ್ನು ಕನಿಕರಿಸಿರಿ. ಕಲ್ವರಿ ಶಿಲುಬೆಯ ಮೇಲೆ ನಮಗಾಗಿ ಅರ್ಪಿಸಿರುವ ಯಜ್ಞದ ಮೂಲಕ, ನಿಮ್ಮ ರಕ್ತದ ಮೂಲಕ ನಮಗೆ ಜಯ ಉಂಟಾಗಿದೆ. ನೀವು ಮಾಡಿರುವ ಶಿಲುಬೆಯ ಯಜ್ಞದ ಮೂಲಕ ನಮಗೆ ನೀವು ಕೊಟ್ಟಿರುವ ಪಾಪ ಕ್ಷಮಾಪಣೆ ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ನಂಬಿಕೆಯನ್ನು ದಯಪಾಲಿಸಿರಿ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಅವೆಲ್ಲ ಶಿಲುಬೆಯ ಮೇಲೆ ಅಳಿಸಿ ಹಾಕಲ್ಪಡ್ತವೆ. ಶಿಲುಬೆಯ ಮೇಲೆ ನೇತಾಡಲ್ಪಡುವ ಯೇಸು ನಮಗೆ ಜಯ ಜೀವಿತವನ್ನು ಕೊಟ್ಟಿದ್ದಾರೆ ಎಂಬುದಾಗಿ, ಹಾಗೂ ಆತನ ರಕ್ತದಲ್ಲಿ ಪ್ರತಿ ಪಾಪ ತೊಳೆಯಲ್ಪಟ್ಟಿದೆ ಎಂಬುದಾಗಿ, ನಿರ್ದೋಷಿಗಳಾಗಿ ನಿಷ್ಕಳಂಕರಾಗಿ ನಾವು ಇರಬಲ್ಲೆವು ಎಂಬುದಾಗಿ, ನಿಮ್ಮ ಸಾಕ್ಷಿಯಾಗಿ ಲೋಕದಲ್ಲಿ ಬದುಕಬಲ್ಲೆವು ಎಂಬುದಾಗಿ ಗುರುತಿಸಲು ಸಹಾಯ ಮಾಡಿರಿ. ಈ ಸಂದೇಶ ಕೇಳಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ ಮೇಲಿಂದ ಮೇಲೆ 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ತಪ್ಪದೇ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ತಪ್ಪದೇ ದೇವರು ನಿಮಗೆ ಜಯ ಕೊಡ್ತಾರೆ. ಈ ದಿನ ಶುಕ್ರವಾರವಲ್ಲವೋ ಉಪವಾಸ ಪ್ರಾರ್ಥನೆ ಇರುತ್ತೆ. ಈ ದಿನ ರಾತ್ರಿ ಕರ್ತನು ನಿಮಗೆ ಕೊಟ್ಟ ಸಭೆಗೆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರ ಕುಟುಂಬವಾಗಿ ಹೋಗಿರಿ. ನಿಮ್ಮ ಜೊತೆಯ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ನೀವು ಕೂಡ ಸಾಧ್ಯವಾದರೆ ಉಪವಾಸ ಪ್ರಾರ್ಥನೆಯಲ್ಲಿರಲು ಸಿದ್ಧರಾಗಿರಿ. ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಾಗ ದೇವರು ಪ್ರತ್ಯುತ್ತರ ಅನುಗ್ರಹಿಸುತ್ತಾರೆ. ಹಾಗಾಗಿ ಏಕಮನಸ್ಸುಳ್ಳವರಾಗಿ ಎಲ್ಲರೂ ಪ್ರಾರ್ಥಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.